ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಶ್ಚಂಡಿಕಾ ಹಿ ಶ್ರೀಗುರುಭ್ಯೋ ನಮಃ. ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ವಾಹಿನಿಯ ಪ್ರೇಕ್ಷಕರಿಗೆ ವೀಕ್ಷಕರಿಗೆ ನಮಸ್ಕಾರ. ಪ್ರತಿ ತಿಂಗಳುಗಳಂತೆ ಈ ತಿಂಗಳು ಮೀನರಾಶಿಯವರ ಒಂದು ಭವಿಷ್ಯ ಯಾವ ರೀತಿಯಾಗಿರುತ್ತೆ, ಈ ಜೂನ್ ತಿಂಗಳ ಮಾಸ ಭವಿಷ್ಯದ ಆಧಾರದ ಮೇಲೆ ಏನು ಬದಲಾವಣೆಗಳು ಮೀನರಾಶಿಯವರಿಗೆ ಉಂಟಾಗುತ್ತೆ ಅನ್ನತಕ್ಕಂಥದ್ದನ್ನು ನಾವು ತಿಳಿದುಕೊಳ್ಳೋಣ. ಅದಕ್ಕೆ ಮೊದಲು ಜೂನ್ ತಿಂಗಳಲ್ಲಿ ಗ್ರಹಸ್ಥಿತಿಗಳು ಯಾವ ರೀತಿಯಾಗಿದೆ, ಏನು ಬದಲಾವಣೆ ಆಗುತ್ತೆ ಅನ್ನತಕ್ಕಂಥದ್ದು ತುಂಬ ಮುಖ್ಯ. ಅದರಲ್ಲೂ ಪ್ರಮುಖವಾದಂತಹ ಬದಲಾವಣೆ ಮೀನರಾಶಿಯವರಿಗಂತೂ. ಯಾಕೆಂದರೆ 7.5 ಬೇರೆ ನಡೀತಾ ಇದೆ, ವರ್ಷಗಳಿಂದ ಅದರ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಗುರುಬಲ ಬೇಲೆ ಇರಲಿಲ್ಲ, 4ನೇ ಮನೆಯಲ್ಲಿ ಇದ್ದ, ಹೀಗೆಲ್ಲ ತುಂಬ ಕಷ್ಟವನ್ನು ಅನುಭವಿಸ್ತಾ ಇದ್ದರು. ಆದರೆ ಈಗ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಗುರು ಪ್ರವೇಶವನ್ನು ಮಾಡಿರುವುದರಿಂದ ಮೀನರಾಶಿಯವರಿಗೆ ಗುರುಬಲ ಬಂದಿದೆ ಪಂಚಮ ಸ್ಥಾನದಲ್ಲಿ. ಅಂದರೆ ನೀವು ಮಾಡಿರತಕ್ಕಂತಹ ಒಳ್ಳೆಯ ಕೆಲಸಗಳೆಲ್ಲವೂ ಕೂಡ ನಿಮಗೆ ಫಲವನ್ನು ಕೊಡತಕ್ಕಂತಹ ಒಂದು ಸಮಯ. ಒಂದು ಜೊತೆಯಲ್ಲಿ ಶನಿಯ 7.5 ದುಷ್ಪರಿಣಾಮವನ್ನು ಪಂಚಮದಲ್ಲಿರತಕ್ಕಂತಹ ಗುರು ಜೊತೆಯಲ್ಲಿ ಆ ಮೀನರಾಶಿಯನ್ನು ನೋಡ್ತಾ ಇದ್ದಾನೆ ಗುರು. ಈ ಎಲ್ಲ ಕಾರಣದಿಂದಾಗಿ ಎಷ್ಟೋ ಕಷ್ಟಗಳು ಕಡಿಮೆಯಾಗುತ್ತೆ, ಸಮಸ್ಯೆಯ ಸುಳಿಯಿಂದ ಹೊರಬರ್ತೀರಾ, ಆರ್ಥಿಕವಾದಂತಹ ಚೇತರಿಕೆಯನ್ನು ಕಂಡುಕೊಳ್ತೀರಾ, ಅನಾರೋಗ್ಯ ಸಮಸ್ಯೆ ನಿವಾರಣೆ ಆಗುತ್ತೆ. ಹೀಗೆ ಎಲ್ಲ ಒಳ್ಳೆಯ ಅಂಶಗಳು ಪ್ರಮುಖವಾಗಿ ಕಂಡು ಬರ್ತಾ ಇದೆ. ತಿಂಗಳ ಪ್ರಾರಂಭದಲ್ಲಿ ಕುಜ, ರವಿ, ಬುಧ, ಶುಕ್ರ ಇವು ಸ್ವಸ್ಥಾನದಲ್ಲಿದ್ದರೂ ಕೂಡ ತಿಂಗಳ ಅಂತ್ಯದಲ್ಲಿ ಇದೆಲ್ಲವೂ ಕೂಡ ಬದಲಾವಣೆ ಆಗತಕ್ಕಂಥದ್ದು ಇರುತ್ತೆ. ಜೊತೆ ತಿಂಗಳ ಅಂತ್ಯದಲ್ಲಿ ಗುರು, ಶುಕ್ರ, ಬುಧ ಇದೆಲ್ಲ ಒಟ್ಟಿಗೆ ಸಂಯೋಜನೆ, ತ್ರಿಗ್ರಹ 3 ಗ್ರಹಗಳ ಒಂದು ಒಂದು ಕೂಟವು ಕೂಡ ಉಂಟಾಗಲಿದೆ. ಆದರೆ ಈ ಎಲ್ಲ ಕಾರಣದಿಂದ ಮೀನರಾಶಿಯವರಿಗೆ ಈ ವರ್ಷ ಈ ತಿಂಗಳಲ್ಲಿ ಲಾಭ, ನಷ್ಟ, ಸುಖ, ದುಃಖ, ಅನಾರೋಗ್ಯ, ಆರೋಗ್ಯ, ಅಭಿವೃದ್ಧಿ, ಅವನತಿ ಯಾವ ರೀತಿಯಾಗಿರುತ್ತೆ, ಯಾವ ಮಾರ್ಗದರ್ಶನವನ್ನು ತೆಗೆದುಕೊಳ್ಳಬೇಕು, ಯಾವ ದಾರಿಯಲ್ಲಿ ಹೋದರೆ ಒಳ್ಳೆಯದು, ಯಾವ ದಾರಿಯಲ್ಲಿ ಹೋಗಬಾರ್ದು, ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವ ಕ್ಷೇತ್ರದಲ್ಲಿ ಅಭಿವೃದ್ಧಿ ಇದೆ, ಯಾವ ಕ್ಷೇತ್ರದಲ್ಲಿ ತೊಂದರೆಗಳಿದೆ, ಇವನ್ನು ನಾವು ಪ್ರಮುಖವಾಗಿ ತಿಳಿದುಕೊಳ್ಳಬೇಕು. ಪಂಚಮಕ್ಕೆ ಗುರು ಬರುವುದರಿಂದ ಎಲ್ಲ ರೀತಿಯಲ್ಲಿ ಒಂದು ಆರ್ಥಿಕವಾದಂತಹ ಚೇತರಿಕೆ ಇರುತ್ತೆ. ಆದ್ದರಿಂದ ಈ ಉದ್ಯೋಗ ಯಾವುದೋ ಕೆಲಸ ಖಾಸಗಿ ಅಥವಾ ಸರ್ಕಾರಿ ಕ್ಷೇತ್ರದಲ್ಲಿ ಸ್ವಂತ ಉದ್ಯೋಗವನ್ನು ಮಾಡ್ತಕ್ಕಂಥವ್ರು, ಹೂಡಿಕೆ ವ್ಯವಹಾರವನ್ನು ಮಾಡ್ತಕ್ಕಂಥವ್ರು, ಅಂಗಡಿಗಳನ್ನು ಹೋಟೆಲ್ಗಳನ್ನು ನಡೆಸ್ತಕ್ಕಂಥವ್ರು, ಕ್ರೀಡಾ ಸಂಸ್ಥೆಯವರು ಯಾವುದೇ ಇದ್ದರೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಅಭಿವೃದ್ಧಿ ಆಗುತ್ತೆ. ಜೊತೆಯಲ್ಲಿ ಈ IT ಕ್ಷೇತ್ರದಲ್ಲಿ ಅತಂತ್ರತೆ ಅನ್ನತಕ್ಕಂಥದ್ದು ಎಲ್ಲರನ್ನ ಕಾಣ್ತಾ ಇದೆ. ಆದರೆ ಇದು ಅವರಿಗೆ ಮೀನರಾಶಿಯವರಿಗೆ ಒಳ್ಳೆಯ ಸಮಯ. ಅಂದರೆ ಕೆಲಸ ಬದಲಾವಣೆಯನ್ನು ಮಾಡುವುದಕ್ಕೆ ಹೊಸ ಒಂದು ಚೆನ್ನಾಗಿರತಕ್ಕಂತಹ ಒಂದು ಪ್ಯಾಕೇಜಸ್ ಸಿಗ್ಬೋದು. ನೀವು ಮಾಡತಕ್ಕಂತಹ ಕೆಲಸದಲ್ಲಿ ಕಚೇರಿಯಲ್ಲಿ ಹೈಕ್ ಆಗ್ಬೋದು, ಅಥವಾ ನಿಮಗೆ ಒಂದು ಪ್ರಮೋಷನ್ ಸಿಗಬಹುದು. ಇಂತಹ ಒಂದು ಅಭಿವೃದ್ಧಿಯ ಒಂದು ಉದ್ಯೋಗಕ್ಕೆ ಕರಿಯರ್ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗತಕ್ಕಂತಹ ಒಂದು ತಿಂಗಳು ಇದು. ಆದ್ದರಿಂದ ಅದಕ್ಕೆ ಸರಿಯಾಗಿ ನಿಮ್ಮ ಪ್ರಯತ್ನವನ್ನು ನೀವು ಹಾಕಿದರೆ ಕೆಲಸದ ವಿಚಾರದಲ್ಲಿ, ಉದ್ಯೋಗದ ವಿಚಾರದಲ್ಲಿ, ಅದು IT BT ಇರ್ಬೋದು, ಯಾವುದೇ ಇರ್ಬೋದು, ಅದರಲ್ಲಿ ನಿಮಗೆ ಒಳ್ಳೆಯ ಒಂದು ಬೆಳವಣಿಗೆ ಆಗುತ್ತೆ. ಈ ಸರ್ಕಾರಿ ಕ್ಷೇತ್ರದ ಒಂದು ಗೌರ್ಮೆಂಟ್ ಕೆಲಸವನ್ನು ಯಾರು ಮಾಡ್ತಾ ಇರ್ತಾರೋ ಅಂಥವರಿಗೆ 3ನೇ ಮನೆಯಲ್ಲಿ ರವಿ ಇರುವುದರಿಂದ ಅವನು ಉದ್ಯೋಗಕಾರಕ. ಸರ್ಕಾರಿ ಕ್ಷೇತ್ರಕ್ಕೆ ಸ್ವಲ್ಪ ಅಡೆತಡೆಗಳು ಬರ್ಬೋದು. ಆದ್ದರಿಂದ ಯಾವುದೇ ಹೊಸ ಪ್ರಯೋಗವನ್ನು ನಿಮ್ಮ ಕೆಲಸದ ವಿಚಾರದಲ್ಲಿ ಮಾಡುವುದಕ್ಕೆ ಹೋಗಬೇಡಿ. ಅಥವಾ ಕೆಲಸ ಬಿಟ್ಟು ಬಿಸ್ನೆಸ್ ಮಾಡ್ತೀನಿ ಅನ್ನತಕ್ಕಂಥದ್ದು ಹಾಗಿದ್ದೆಲ್ಲ ಯೋಚನೆಗಳು ಬರುತ್ತೆ. ಆದ್ದರಿಂದ ಕೆಲಸ ಮಾಡ್ತಾ ಇದ್ದರೆ ಮೀನರಾಶಿ ಕೆಲಸವನ್ನೇ ಮಾಡಿ, ಬಿಸ್ನೆಸ್ ಮಾಡ್ತಕ್ಕಂಥದ್ದು ಈ ಸಮಯದಲ್ಲಿ ಒಳ್ಳೆಯದಲ್ಲ. ಆದರೆ ಅದನ್ನೇ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಸಮಯ ಇದೆ. ಅದರಿಂದ ಅದರಲ್ಲೂ ಕೂಡ ಕೆಲವೊಂದು ಈ ಸರ್ಕಾರಿ ಕೆಲಸಕ್ಕೆ ಯಾರೋ ಪ್ರಯತ್ನವನ್ನು ಮಾಡ್ತಾ ಇರ್ತೀರೋ ಅಂಥವರಿಗೆ ಕೆಲಸ ಸಿಗತಕ್ಕಂತಹ ಲಕ್ಷಣಗಳು ಕೂಡ ಈ ತಿಂಗಳಲ್ಲಿ ಇದೆ. ಜೊತೆಯಲ್ಲಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸನ್ನು ಮಾಡ್ತಕ್ಕಂಥ, ಸ್ವಂತ ಉದ್ಯಮವನ್ನು ನಡೆಸ್ತಕ್ಕಂಥವರಿಗೆ ಒಳ್ಳೆಯ ಒಂದು ಫಲ ಸಿಗತಕ್ಕಂತಹ ಸಂದರ್ಭ. ಅದರಲ್ಲೂ ಕೂಡ ಈ ಧಾರ್ಮಿಕ ಸಂಸ್ಥೆಯಲ್ಲಿ ಕೆಲಸ ಮಾಡತಕ್ಕಂಥವರು, ಜೊತೆಯಲ್ಲಿ ಈ ಸ್ವಂತ ಉದ್ಯೋಗ ಯಾವುದು ಹೋಟೆಲ್ ವ್ಯವಹಾರ, ವೈದ್ಯಕೀಯ ಕ್ಷೇತ್ರಗಳಿಗೆ ಸಂಬಂಧ ಒಂದು ಮೆಡಿಕಲ್ ಶಾಪ್ ಇರ್ಬೋದು, ಕ್ಲಿನಿಕ್ಕನ್ನು ನಡೆಸ್ತಕ್ಕಂಥದ್ದು ಇರ್ಬೋದು,
ಆಸ್ಪತ್ರೆಗಳನ್ನು ಕಟ್ಟಿರ್ತಕ್ಕಂಥವ್ರು ಇರ್ಬೋದು, ದಂತವೈದ್ಯರೇ ಇರ್ಬೋದು, ಇನ್ನಿತರ ಅಂಗಾಂಗಗಳಿಗೆ ಸಂಬಂಧಪಟ್ಟಂತಹ ವಿಶೇಷ ಪರಿಣಿತ ವೈದ್ಯರಿರ್ಬೋದು. ಇಂಥವರಿಗೆಲ್ಲ ಈ ತಿಂಗಳು ಒಳ್ಳೆಯ ಸಮಯ. ಅಂದರೆ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಒಳ್ಳೆಯ ಹಣವನ್ನು ಗಳಿಸ್ತೀರ, ಒಳ್ಳೆಯ ಹೆಸರನ್ನು ಗಳಿಸ್ತೀರ. ಅದರಲ್ಲೂ ಕೂಡ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶೇಷವಾದಂತಹ ಕೀರ್ತಿ ಅಭಿವೃದ್ಧಿಯನ್ನು ಗಳಿಸ್ತಕ್ಕಂತಹ ಯೋಗವು ಕೂಡ ವೈದ್ಯಕೀಯ ಕ್ಷೇತ್ರದವರಿಗೆ ಈ ತಿಂಗಳಲ್ಲಿ ಪಂಚಮದಲ್ಲಿ ಗುರು ಇರುವುದರಿಂದ ಒದಗುತ್ತೆ. ಆದ್ದರಿಂದ ಅಂತಹ ಕೆಲವೊಂದು ಅವಕಾಶಗಳನ್ನು ಉಪಯೋಗಿಸಿಕೊಳ್ಳಿ. ನಿಮಗೆ ಸಿಗತಕ್ಕಂತಹ ಅವಕಾಶಗಳನ್ನು ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂತಹ ಸಂದರ್ಭದಲ್ಲಿ ಗೊಂದಲಗಳು ಉಂಟಾಗಿ ಅವಕಾಶಗಳು ಕೈ ತಪ್ಪಿ ಹೋಗಬಹುದು. ಆದ್ದರಿಂದ ಅಂತಹ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಿ. ಏನಾದರೂ ಸ್ವಲ್ಪ ಚಂಚಲ ಸ್ವಭಾವ ಉಂಟಾಯಿತು, ಅನುಮಾನಗಳು ಉಂಟಾದರೆ ಅದರ ಎಕ್ಸ್ಪರ್ಟ್, ಅದರಲ್ಲಿ ಯಾರು ಪರಿಣಿತರಿರ್ತಾರೆ, ಗುರು ಹಿರಿಯರಿರ್ತಾರೆ, ನಿಮ್ಮ ಹಿತೈಷಿಗಳು ಯಾರಿರ್ತಾರೆ, ಅವರ ಒಂದು ಸಹಾಯವನ್ನು ಪಡೆದುಕೊಂಡು ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಡು ಜೀವನದ ಒಂದು ಯಶಸ್ಸಿನ ಪಥದತ್ರ ನಿಮ್ಮ ಜೀವನ ಈ ತಿಂಗಳಲ್ಲೂ ಹೋಗುವುದಕ್ಕೆ ಸಾಧ್ಯ ಆಗುತ್ತೆ. ಸರಿಯಾದ ನಿರ್ಧಾರ ತೆಗೆದುಕೊಳ್ಳಿ. ಆಮೇಲೆ ಪ್ರಮುಖವಾಗಿ ಧಾರ್ಮಿಕ ಸಂಸ್ಥೆಗಳಲ್ಲಿ ಕೆಲಸ ಮಾಡತಕ್ಕಂಥವ್ರು, ಪುರೋಹಿತರು, ಜ್ಯೋತಿಷಿಗಳಿರ್ಬೋದು, ಆಶ್ರಮದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇರ್ಬೋದು, ದೇವಸ್ಥಾನದ ಅರ್ಚಕರಿರ್ಬೋದು, ಅಥವಾ ಒಂದು ಧಾರ್ಮಿಕ ಮುಖಂಡರಿರ್ಬೋದು, ಯಾರೇ ಇದ್ದರೂ ಕೂಡ ಅವರಿಗೆ ಒಂದು ವಿಶೇಷವಾದಂತಹ ಒಂದು ತಿಂಗಳು ಈ ತಿಂಗಳಲ್ಲಿ ಒಳ್ಳೆಯ ಉತ್ತಮವಾದಂತಹ ಕಾರ್ಯಕ್ರಮಗಳು, ಉತ್ತಮವಾದಂತಹ ಧಾರ್ಮಿಕ ಚಟುವಟಿಕೆಗಳು, ಇಂತಹದ್ದೆಲ್ಲ ಸಮಾಜದಲ್ಲಿ ಗೌರವ, ಕುಟುಂಬದಲ್ಲಿ ಗೌರವ, ಮನೆಯಲ್ಲಿ ಆಧ್ಯಾತ್ಮಿಕವಾದಂತಹ ಚಟುವಟಿಕೆ, ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂತಹ ಅವಕಾಶಗಳು, ಹೀಗಿದ್ದೆಲ್ಲ ಒದಗಿ ಬರುತ್ತೆ. ಒಟ್ಟಿನಲ್ಲಿ ಧಾರ್ಮಿಕ ಕ್ಷೇತ್ರದವರಿಗೆ ಈ ತಿಂಗಳು ಒಳ್ಳೆಯ ಸಮಯ. ಎಲ್ಲ ಹಣ ಗಳಿಸುವುದಕ್ಕೆ, ಕೀರ್ತಿ ಗಳಿಸುವುದಕ್ಕೆ, ಪುಣ್ಯ ಸಂಪಾದನೆಗೆ ಎಲ್ಲ ಒಳ್ಳೆಯ ಸಮಯ ಅಂತೇಳಿ ಹೇಳ್ಬೋದು. ತೀರ್ಥಯಾತ್ರೆ ಹೋಗತಕ್ಕಂತಹ ಒಂದು ವಿಶೇಷವಾದಂತಹ ಯೋಗವು ಕೂಡ ಇದೆ. ಅಂದರೆ ಬಂಧು ಬಾಂಧವರು ಅಥವಾ ಸ್ನೇಹಿತರ ಜೊತೆಯಲ್ಲಿ, ಕುಟುಂಬದ ಜೊತೆಯಲ್ಲಿ ತೀರ್ಥಯಾತ್ರೆ ಮಾಡ್ತಕ್ಕಂತಹ ಯೋಗವು ಕೂಡ ಈ ತಿಂಗಳಲ್ಲಿ ಇದೆ. ಅಂದರೆ ಒಂದು ಮೀನರಾಶಿಯವರಿಗೆ ಇಷ್ಟವರೆಗೆ ಏನೋ ಒಂದು ರೀತಿ ಕಿರಿಕಿರಿ ಒಂದು ಸಮಸ್ಯೆಗಳು ಇದ್ದರೂ ಕೂಡ ಇನ್ನು ಮುಂದೆ ಆ ರೀತಿಯಾಗಿ ಇರೋದಲ್ಲ, ಎಲ್ಲ ಸ್ವಲ್ಪ ಕಡಿಮೆ ಹಾಕ್ಕೊಂಡು ಬರುತ್ತೆ. ಒಳ್ಳೆಯ ಸಮಯವೂ ಕೂಡ ಇರುವುದರಿಂದ ಎಷ್ಟೋ ಬದಲಾವಣೆಗಳು ಮೀನರಾಶಿಯವರಿಗೆ ಉಂಟಾಗುತ್ತೆ. ಜೊತೆಯಲ್ಲಿ ವ್ಯಾಪಾರ ವ್ಯವಹಾರಕ್ಕೆ ಹೊಸದಾಗಿ ಹೂಡಿಕೆ ಮಾಡತಕ್ಕಂಥದ್ದು, ವ್ಯಾಪಾರ ಯಾವುದೇ ಒಂದು ಷೇರು ಅಥವಾ ಇನ್ವೆಸ್ಟ್ಮೆಂಟು, ಮ್ಯೂಚುವಲ್ ಫಂಡು, ಇಂತಹದ್ದೆಲ್ಲ ಚಿನ್ನ ಬೆಳ್ಳಿ ವ್ಯವಹಾರ ಮಾಡತಕ್ಕಂಥವರಿಗೆ ಒಳ್ಳೆಯ ಸಮಯ ಇದೆ. ವಿದ್ಯಾರ್ಥಿಗಳಿಗೆ ಪ್ರಮುಖವಾಗಿ ಅವರ ಭವಿಷ್ಯ ರೂಪಿತ ಆಗತಕ್ಕಂತಹ ತಿಂಗಳು ಮೇ ಜೂನ್ ಇವೆಲ್ಲ. ಅದರಲ್ಲಿ ವಿಶೇಷವಾಗಿ ಈ ಉನ್ನತ ವಿದ್ಯಾಭ್ಯಾಸವನ್ನು ಮಾಡಬೇಕು ಅಂತಕ್ಕಂತಹ ಕನಸು ಕಂಡಿರತಕ್ಕಂತಹ ವಿದ್ಯಾರ್ಥಿಗಳಿಗೆ ವಿದ್ಯಾಸ್ಥಾನ ಪಂಚಮ ಸ್ಥಾನ ಅಲ್ಲಿ ಗುರು ಬಂದಿರುವುದರಿಂದ ನೀವು ತಾಂತ್ರಿಕ ಕ್ಷೇತ್ರದಲ್ಲಿ ನೀವು ಅಂದುಕೊಂಡಂತೆ ನಿಮಗೆ ಜೀವನದಲ್ಲಿ ಅಭಿವೃದ್ಧಿ ಆಗುತ್ತೆ. ಅಂತಹ ಕಾಲೇಜು, ಅಂತಹ ಕೋರ್ಸೇ ಸಿಗುತ್ತೆ. ವೈದ್ಯಕೀಯ ರಂಗದಲ್ಲಿ ಇರತಕ್ಕಂತಹವರಿಗೂ ಕೂಡ ನೀವು ಇಷ್ಟಪಟ್ಟಂತಹ ಕಾಲೇಜಿಗೆ ನಿಮಗೆ ಪ್ರವೇಶಾತಿ ಸಿಗತಕ್ಕಂತಹ ಒಂದು ಲಕ್ಷಣಗಳು ಕೂಡ ಪ್ರಮುಖವಾಗಿ ಕಂಡು ಬರ್ತಾ ಇದೆ. ಲೆಕ್ಕ ಪರಿಶೋಧಕರಿರ್ಬೋದು, CA, IPS, IAS ಇಂತಹ ಒಂದು ಸ್ಪರ್ಧಾತ್ಮಕವಾದಂತಹ ಪರೀಕ್ಷೆಗಳಲ್ಲಿ ಉತ್ತಮವಾದಂತಹ ಒಂದು ಯಶಸ್ಸನ್ನು ಗಳಿಸ್ತಕ್ಕಂತಹ ತಿಂಗಳು ಕೂಡ ಮೀನರಾಶಿಯವರಿಗೆ ಈ ಜೂನ್ ತಿಂಗಳು. ಜೊತೆಯಲ್ಲಿ ನೀವು ಅಂದುಕೊಂಡೇ ಇರಲ್ಲ, ಅನಿರೀಕ್ಷಿತವಾಗಿ ನಿಮಗೆ ಯಾವುದೋ ಪದವಿ ಪ್ರಾಪ್ತಿಯಾಗತಕ್ಕಂತಹ ಲಕ್ಷಣಗಳು ಕೂಡ ಇದೆ. ಅದರಲ್ಲೂ ರಾಜಕೀಯ ರಂಗದಲ್ಲಿರತಕ್ಕಂಥವರಿಗೆ ಒಂದು ವಿಶೇಷವಾದಂತಹ ಪದವಿ, ಮಂತ್ರಿಗಿರಿ ಅಥವಾ ಅಧ್ಯಕ್ಷರ ಒಂದು ಸ್ಥಾನ, ಇನ್ನಿತರ ಪದವಿಗಳು ಸಿಗತಕ್ಕಂತಹ ಸಾಧ್ಯತೆಗಳು ಇದೆ. ಆದರೆ ಶತ್ರುಗಳ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ. ನೀವು ಸಿಗತಕ್ಕಂತಹ ಯೋಗ ಇದೆ. ಶತ್ರುಗಳ ತೊಂದರೆಯಿಂದಾಗಿ ಅಥವಾ ಅವರ ಕಾಟದಿಂದಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಇಲ್ಲ ಅನ್ನತಕ್ಕಂತಹ ಪರಿಸ್ಥಿತಿ ನಿರ್ಮಾಣ ಆಗಬಹುದು. ಜಾತಕದಲ್ಲಿಯೂ ಕೂಡ ರಾಜಯೋಗಕ್ಕೆ ಏನಾದರೂ ಅಡೆತಡೆಗಳು ಇದ್ದರೆ, ಪ್ರತಿಯೊಂದು ಜಾತಕದಲ್ಲಿ ಎಷ್ಟೋ ಜನ ಗಮನಿಸಿಕೊಳ್ಳುವುದೇ ಇಲ್ಲ, ನಮಗೆ ಗಜಕೇಸರ ಯೋಗ ಇದೆ, ಪಂಚಮಹಾಪುರುಷ ಯೋಗ ಇದೆ, ಆ ಯೋಗ ಇದೆ ಅಂತ ಹೇಳ್ತಾ ಇರ್ತಾರೆ. ಆದರೆ ಆ ಯೋಗ ಫಲ ಕೊಡ್ತಾ ಇರುವುದಿಲ್ಲ, ಇರುತ್ತೆ. ಯಾಕೆ ಅಂದರೆ ಮೂಲ ಜಾತಕದಲ್ಲಿ ಏನಾದರೂ ತೊಂದರೆಗಳು, ಪ್ರತಿಬಂಧಕಗಳು ಇದ್ದರೆ, ಜಾತಕದಲ್ಲಿ ಒಳ್ಳೊಳ್ಳೆಯ ರಾಜಯೋಗಗಳಿದ್ದರೂ ಕೂಡ ಅದು ಯಾವುದೇ ಫಲವನ್ನು ಕೊಡುವುದಿಲ್ಲ. ಆದ್ದರಿಂದ ಅಂತಹ ರಾಜಯೋಗಗಳಿದ್ದರೆ ಅದಕ್ಕೆ ಇರತಕ್ಕಂತಹ ಪ್ರತಿಬಂಧಕತ್ವವನ್ನು ನಾವು ತಿಳಿದುಕೊಂಡು ಪರಿಹಾರವನ್ನು ಮಾಡಿಕೊಂಡು ನಂತರ ಮುಂದುವರೆದರೆ ಗೋಚಾರದಲ್ಲಿ ಇಂತಹ ಒಂದು ಪಂಚಮದಲ್ಲಿ ಗುರುಬಲ ಎಲ್ಲ ಬಂದಾಗ ಒಳ್ಳೆಯ ಫಲ ಸಿಗುತ್ತೆ. ಎಷ್ಟೋ ಜನ ಅದನ್ನು ಆ ಅವಕಾಶಗಳಿಂದ ವಂಚಿತರಾಗ್ತಾರೆ ಅಂತಲೇ ಹೇಳ್ಬೋದು. ಜಾತಕ ನೋಡಿಕೊಳ್ಳಿಕ್ಕೆ ಬರದೇನೆ ಸರಿಯಾದ ರೀತಿಯಲ್ಲಿ ಅದನ್ನು ನಾವು ಆ ದಾರಿಯಲ್ಲಿ ಹೋಗದೇ ಇರುವುದರಿಂದ ಸಿಕ್ಕಂತಹ ಅವಕಾಶಗಳು ಕೈತಪ್ಪಿ ಹೋಗುತ್ತೆ. ಅದರಿಂದ ಮೂಲ ಜಾತಕವನ್ನು ಗಮನಿಸಿಕೊಳ್ಳಿ. ಗೋಚಾರದಲ್ಲಿ ಒಳ್ಳೆಯ ಸಮಯ ಇದೆ.
ಆದ್ದರಿಂದ ನೀವು ಏನೇ ಮಾಡಿದರೂ ಕೂಡ ಅದರಲ್ಲಿ ಅಭಿವೃದ್ಧಿ ಆಗುತ್ತೆ. ಅದಕ್ಕೇನು ಅಡೆತಡೆಗಳಿದೆ ಅಂದರೆ ಜಾತಕದಲ್ಲಿ ಏನೋ ದೋಷ ಇದೆ ಅಂತ ಹೇಳಿ ಅರ್ಥ. ಅದಕ್ಕೆ ಸರಿಯಾಗಿ ಪರಿಹಾರ ಮಾಡಿಕೊಳ್ಳಿ, ವಿಮರ್ಶೆಯನ್ನು ಮಾಡಿಕೊಳ್ಳಿ, ಜಾತಕ ಲಕ್ಷಣವನ್ನು ನೋಡಿಕೊಳ್ಳಿ. ಇವೆಲ್ಲ ಮಾಡೋದರಿಂದ ಮೀನರಾಶಿಯವರಿಗೆ ಉತ್ತಮವಾದಂತಹ ಫಲ ಸಿಗುತ್ತೆ. ಹೀಗೆ ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಮೀನರಾಶಿಯವರಿಗೆ ಜೂನ್ ತಿಂಗಳು ಉತ್ತಮವಾದಂತಹ ಫಲವನ್ನು ಕೊಡತಕ್ಕಂತಹ ಲಕ್ಷಣಗಳು ಇಲ್ಲಿ ಪ್ರಮುಖವಾಗಿ ಕಂಡು ಬರ್ತಾ ಇದೆ. ಜೊತೆಯಲ್ಲಿ ಶನಿಯ ಮಂತ್ರವನ್ನು ಹೇಳಿ, ಯಾಕೆಂದರೆ 7:30 ನಡೀತಾ ಇರೋದ್ರಿಂದ ಶನಿ ಮಂತ್ರ ಪ್ರತಿನಿತ್ಯವೂ ಹೇಳಿ, ವಿಷ್ಣು ಸಹಸ್ರನಾಮ, ಲಲಿತ ಸಹಸ್ರನಾಮವನ್ನು ಹೇಳ್ತಕ್ಕಂಥದ್ದು, ಸೋಮವಾರದ ದಿವಸ ಈಶ್ವರನ ಪೂಜೆ, ಶುಕ್ರವಾರದ ದಿವಸ ದೇವಿಯ ಪೂಜೆಯನ್ನು ಮಾಡತಕ್ಕಂಥದ್ದು, ಗುರುಮಂತ್ರವನ್ನು ಪಠಿಸ್ತಕ್ಕಂಥದ್ದು, ಇವಿಷ್ಟು ಮಾಡುವುದರಿಂದ ಮೀನರಾಶಿಯವರಿಗೆ ಇನ್ನೂ ಉತ್ತಮವಾದಂತಹ ಫಲ, ಮಾಡತಕ್ಕಂತಹ ಕೆಲಸ ಕಾರ್ಯಗಳಲ್ಲೆಲ್ಲ ಜಯ ಸಿಗುತ್ತೆ. ಶುಭಮಸ್ತು. ಸಮಸ್ತ ಸನ್ಮಂಗಳಾನಿ ಭವಂತು.